ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಅಂತೂ ಹೊರಡೋ ದಿನ ಬಂದೇ ಬಿಡ್ತು. ನೆದರ್ಲ್ಯಾಂಡ್ನಿಂದ ಮರಳಿ ತಾಯ್ನಾಡಿಗೆ. ನೋಡಿ, ಎಲ್ಲ ಅಳಿಯ ಕಾರಿಗೆ ನಮ್ಮ ಸೂಟ್ ಕೇಸ್ಗಳನ್ನೆಲ್ಲ ತುಂಬಿಸಿ ನಾವು 9:15 ಹಾಗೆ ಮನೆ ಬಿಟ್ವಿ. ಕಾರಲ್ಲಿ ಮಗಳಿರುವ ಊರಿಂದ ಆಮ್ಸ್ಟರ್ಡ್ಯಾಮಿಗೆ 1.5 ಗಂಟೆ ಜರ್ನಿ. ಹಾಗಾಗಿ ನಮಗೆ ಮಧ್ಯಾಹ್ನ 3:20ಕ್ಕೆ ಫ್ಲೈಟ್ ಇದ್ದಿದ್ದು, ಆದರೆ 4 ಗಂಟೆ ಮುಂಚೆನೇ ಇರಬೇಕು ಏರ್ಪೋರ್ಟಲ್ಲಿ ಅಂತ ಮೆಸೇಜ್ ಬಂದಿತ್ತು. ಹಾಗಾಗಿ ನಾವು 11:30 ಒಳಗೆ ತಲುಪ್ಕೊಳ್ಬೇಕಿತ್ತಲ್ವ, 11 ಗಂಟೆಗೆ ತಲುಪುವಂಗೆ ನಾವು ಹೊರಟ್ವಿ. 9:30 ಮನೆ ಬಿಟ್ಟು 11 ಗಂಟೆಗೆ ನಾವು ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟಿಗೆ ಬಂದುಬಿಟ್ವಿ. ನೋಡಿ, ಏರ್ಪೋರ್ಟಲ್ಲಿ ಕಾರ್ ನಿಲ್ಲಿಸಿ ನಮ್ಮ ಲಗೇಜ್ ತಗೊಂಡೆಲ್ಲ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಏರ್ಪೋರ್ಟಿಗೆ ಬಿಟ್ಟು ಅಳಿಯ, ಮಗಳು, ಮೊಮ್ಮಗ ನೋಡಿ ಸ್ಕೀಪೋಲ್ ಏರ್ಪೋರ್ಟ್ ಅದು ಬಾಯ್ ಮಾಡಿ ಹೊರಟರು. ಬೇಜಾರಾಯಿತು ಮನಸ್ಸಿಗೆ, ಏನು ಮಾಡೋದು, ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ಆಯ್ತು, ಫ್ಲೈಟ್ ಹತ್ತಕ್ಕೆ ರೆಡಿ ಆಯಿತು. ಎಮಿರೇಟ್ಸ್ ಫ್ಲೈಟು ನೋಡಿ, ಅದು ಏರ್ ಬಸ್ಸು, ಡಬಲ್ ಡೆಕ್ಕರ್ ಫ್ಲೈಟ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಫ್ಲೈಟಲ್ಲಿ ನಾವು ದುಬೈಗೆ ಬಂದಿರುವಂಥದ್ದು. ಡಬಲ್ ಡೆಕ್ಕರ್, ತುಂಬ ಚೆನ್ನಾಗಿರುವಂತಹ ಏರ್ ಬಸ್ ಅದು. ಮೇಲೆ ಕೆಳಗೆ ಇರುತ್ತೆ. ನಮ್ಮದು ಕೆಳಗಡೆನೇ ಇತ್ತು. 69ನೇ ರೋ ಇತ್ತು. 10 ಜನ ಒಂದು ರೋವಲ್ಲಿ ಒಂದು ಲೈನಲ್ಲಿ ಇರ್ತೀವಿ. ನೋಡಿ, ನಮ್ಮದು ಲೆಫ್ಟಿಗೆ ಹೋಗಿ ಒಳಗಡೆ ಹೋದರೆ ನಮ್ಮ ಸೀಟ್. ಹೀಗೆ ಒಳಗಡೆ ಬಂದು ಫ್ಲೈಟಲ್ಲಿ ಕೂತ್ಕೊಂಡು ನಾವು ಅಲ್ಲಿಂದ 7 ಗಂಟೆ ಜರ್ನಿ ದುಬೈಗೆ. ಮಧ್ಯರಾತ್ರಿ 1 ಗಂಟೆಗೆ ನಾವು ದುಬೈ ಬಂದು ತಲುಪಿದ್ವಿ. ನೋಡಿ, ದುಬೈಯಲ್ಲಿ ಬಂದು ಇಳಿವಾಗದ ದೃಶ್ಯಾವಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಲೈಟಿಂಗ್ಸು. ಮಧ್ಯರಾತ್ರಿ 1 ಗಂಟೆ. ಆಮೇಲೆ ದುಬೈಯಿಂದ 3 ಗಂಟೆ 20 ನಿಮಿಷಕ್ಕೆ ನಮಗೆ ಬೆಂಗಳೂರಿಗೆ ಎಮಿರೇಟ್ಸ್ ಫ್ಲೈಟೇ ಇದೆ. ನಾವು ಈ ಫ್ಲೈಟಿಂದ ಇಳಿದು ದುಬೈ ಏರ್ಪೋರ್ಟ್ ತುಂಬ ದೊಡ್ಡದು ಫ್ರೆಂಡ್ಸ್. ಅಲ್ಲಿ ಸುಮಾರು ದೂರ ನಡೆದು, ಸುಮಾರು ಲಿಫ್ಟ್ಗಳಲ್ಲೂ ಹೋಗಿ, ಒಳಗಡೆ ಟ್ರೈನಲ್ಲೂ ಹೋಗಿ ನಾವು ಹತ್ತುವಂಥ ಗೇಟಿಗೆ ತಲುಪ್ಕೊಳ್ಬೇಕು ನಾವು. ಹಾಗಾಗಿ ಸುಮಾರು ಹೊತ್ತು ಬೇಕದಕ್ಕೆ. ಅದೆಲ್ಲ ಮಾಡಿ ನಾವು 2 ಗಂಟೆಗೆ ನಮ್ಮ ಗೇಟನ್ನು ತಲುಪಿದ್ವಿ. 1 ಗಂಟೆಗೆ ಇಳಿದ್ವಿ ನಾವು ದುಬೈಯಲ್ಲಿ. 2 ಗಂಟೆಗೆ ನಾವು ಬೆಂಗಳೂರಿಗೆ ಬರುವ ಫ್ಲೈಟ್ ಹತ್ತುವ ಗೇಟಿಗೆ ಹೋಗಿ ಕಾಯ್ತಾ ಕೂತ್ಕೊಂಡ್ವಿ. ನಮಗೆ 2:20, 2:15 ಹಾಗೆ ಫ್ಲೈಟ್ ಒಳಗೆ ಕಳಿಸಿದರು. ಆಯಿತು. ಆಮೇಲೆ ಆ ಫ್ಲೈಟ್ ಹೋಗಬೇಕಿದ್ರೆ ಹೇಳಿದ್ನಲ್ಲ, ಟ್ರೈನಲ್ಲೆಲ್ಲ ಹೋಗಬೇಕಾಗಿತ್ತು ದುಬೈಯಲ್ಲಿ ಅಂತ. ತುಂಬ ದೊಡ್ಡ ಏರ್ಪೋರ್ಟು. ಹತ್ತಿದ್ವಿ. ಫ್ಲೈಟ್ ಹತ್ತಿ ಕೂತ ಮೇಲೆ 3 ಗಂಟೆ, ಮಧ್ಯರಾತ್ರಿ 3 ಗಂಟೆ 20 ನಿಮಿಷಕ್ಕೆ ನಮ್ಮ ಫ್ಲೈಟ್ ಹೊರಡಬೇಕಿತ್ತು. ಎಲ್ಲ ಇನ್ನೇನು ಪೈಲಟ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಅವರಿಗೇನೋ ಮೆಸೇಜ್ ಬಂತು ಅನಿಸತ್ತೆ. ಪೈಲಟ್ ಹೇಳಿದರು, ಬೆಂಗಳೂರಲ್ಲಿ ಏನೋ ಸ್ಕೈಯಲ್ಲಿ ಕಂಜೆಷನ್ ಇದೆ, ಹಾಗಾಗಿ 1 ಗಂಟೆ ಡಿಲೇ ಆಗಿ ಹೊರಡ್ತೀವಿ ಇಲ್ಲಿಂದ, ದುಬೈಯಿಂದ ಅಂತ ಹೇಳಿದರು. ಅಯ್ಯೋ, 1 ಗಂಟೆ ಪುನಃ ಕೂರಬೇಕಾಯ್ತಲ್ಲ. ಯೋಚನೆ ಮಾಡಿದರೆ 3:20, 4:20 ಆಯಿತು, 5:20 ಆಯಿತು, 6:15 ಆಯಿತು, ಫ್ಲೈಟ್ ಹೊರಡ್ತಲ್ಲ. 3 ಗಂಟೆ ಫ್ಲೈಟಲ್ಲೇ ಕೂತಿದ್ದೀವಿ ಫ್ರೆಂಡ್ಸ್. 6:15ಕ್ಕೆ ಫ್ಲೈಟ್ ಹೊರಡ್ತಂತು. 9 ಗಂಟೆಗೆ ಬರಬೇಕಿತ್ತು ದುಬೈಯಿಂದ ಬೆಂಗಳೂರಿಗೆ. ನಮ್ಮದು ಬೆಳಿಗ್ಗೆ 9 ಗಂಟೆಗೆ ಬರೋ ಫ್ಲೈಟ್. ನೋಡಿ, ದುಬೈಯಲ್ಲಿ ಬುರ್ಜ್ ಖಲೀಫಾ ಕಾಣ್ತಾ ಇದೆ. ಫ್ಲೈಟಲ್ಲಿ ಬರುವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು. ನೋಡಿ, ಬುರ್ಜ್ ಖಲೀಫಾ. ಅದನ್ನು 9 ಗಂಟೆಗೆ ಬರಬೇಕಾಗಿರೋ ಫ್ಲೈಟು 12 ಗಂಟೆಗೆ ಬಂದು ತಲುಪಿದ್ವಿ. ಅಂತೂ ಮಧ್ಯಾಹ್ನ 12 ಗಂಟೆಗೆ ಬಂದ್ವಿ. ಬರ್ತಿದ್ದ ಹಾಗೆ ಏರ್ಪೋರ್ಟಿಗೆ ಮಗಳು, ಅಳಿಯ, ಮೊಮ್ಮಗಳು ಬಂದಿದ್ದರು. ಅಲ್ಲಿ ಮೊಮ್ಮಗನ್ನು ಕಳಿಸಿ ಬಂದರೆ ಇಲ್ಲಿ ಮೊಮ್ಮಗಳು ಸಿಕ್ಕಿದ್ಲು. ಒಂಥರ ಖುಷಿಯಾಯಿತು ಮನಸ್ಸಿಗೆ. ಮಕ್ಕಳು ನಮ್ಮನ್ನು ಕರ್ಕೊಂಡು ಬಂದು ನಮ್ಮ ಮನೆಗೆ ಬಿಟ್ಟು, ಮಗಳು ನನಗೆ ಎಲ್ಲ ಕ್ಲೀನಿಂಗಿಗೆ ಎಲ್ಲ ಹೆಲ್ಪ್ ಮಾಡಿದ್ಲು. ಫುಡ್ ಆರ್ಡ್ರ್ ಮಾಡಿದ್ಲು. ಎಲ್ಲ ತಿಂದುಕೊಂಡು ಆರಾಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಈಗ ಮಗಳು ಅವ್ರ ಮನೆಗೆ ವಾಪಸ್ ಹೋದರು. ಹೀಗೆಲ್ಲ ಇತ್ತು ನಾವೀಗ ಬಂದು ತಲುಪಿದ ಕ್ಷಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ಸೂಪರ್ ಅಂತ ಹೇಳೋದಿಲ್ಲ, ಆರಾಮದಲ್ಲಿ ಮನೆಗೆ ಬಂದು ತಲುಪಿದ್ವಿ. ಅದಕ್ಕಾಗಿಯೇ ನಾನು ವಿಡಿಯೋ ಶುರು ಮಾಡಿದೆ. ಇವತ್ತು ಭಾನುವಾರ ಮಧ್ಯಾಹ್ನ 12 ಗಂಟೆ ಹತ್ತಿರ ಫ್ಲೈಟ್ ಇಳಿದು 2 ಗಂಟೆಗಂತೂ ಮನೆಗೆ ಬಂದು ಇಳಿದ್ವಿ. ಆವಾಗ ಮಗಳದ್ದು ಮೆಸೇಜ್ ಇತ್ತು, ಚಿಕ್ಕವಳದ್ದು. ಮಗಳು, ಅಳಿಯ, ಮೊಮ್ಮಗಳು ಏರ್ಪೋರ್ಟಿಗೆ ಬಂದಿದ್ದರು ಕರಿಯಕ್ಕೆ ನಮ್ಮನ್ನು. ಹಾಗಾಗಿ ಬಂದು ಪಾಪ ನಮ್ಮನ್ನು ಕರ್ಕೊಂಡು ಮನೆಗೆ ತಂದುಬಿಟ್ಟು ಊಟ ಎಲ್ಲ ಬುಕ್ ಮಾಡಿ, ಆರ್ಡ್ರ್ ಮಾಡಿ, ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಟ್ಟು, ನನಗೆ ಎಲ್ಲ ಹೆಲ್ಪ್ ಮಾಡಿಕೊಟ್ಟು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹೋದರು. ನಾವು ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೀನಿ ಅಷ್ಟೇ. ರೆಸ್ಟ್ ಬೇಕು 2 ದಿವಸ. ಹಾಗಾಗಿ ನಮಗಂದರೆ ಮನೆಯೆಲ್ಲ ಮಗಳು ಕ್ಲೀನ್ ಮಾಡಿಕೊಟ್ಟು ಹೋದ್ಲಲ್ಲ, ನಂಗೆ ತುಂಬ ಸಹಾಯ ಆಯಿತು ಅದರಿಂದ. ಹಾಗಾಗಿ ಅದೆಲ್ಲ ಮಾಡಿಕೊಂಡು ಸೂಟ್ ಕೇಸಿಂದ ಬಟ್ಟೆ ಎಲ್ಲ ತೆಗೆದು, ದೊಡ್ಡ ಮಗಳ ಮನೆಯಲ್ಲಿ ಅಲ್ಲಿ ಎಲ್ಲ ವಾಶ್ ಮಾಡಿಕೊಂಡೇ ಬಂದಿದ್ವಲ್ಲ, ವಾಶ್ ಮಾಡೋ ಬಟ್ಟೆ ಯಾವುದಿರಲಿಲ್ಲ. ಹಾಕ್ಕೊಂಡು ಬಂದಿರೋ ಬಟ್ಟೆ ಹಾಗೂ ಮುಂಚಿನ ದಿವಸದ ಒಂದಷ್ಟು ಬಟ್ಟೆ ಒಂದು ಸೂಟ್ ಕೇಸಲ್ಲಿ ತುಂಬಿದ್ವಿ. ಅವಷ್ಟು ವಾಷಿಂಗ್ ಮಿಷಿನ್ ತೆಗೆದು ಹಾಕಿ ಇಟ್ಟೆ. ಅದು ನಾಳೆ ವಾಶ್ ಆಗುತ್ತೆ. ಹಾಗೆ ಸೂಟ್ ಕೇಸ್ಗಳೆಲ್ಲ ಖಾಲಿ ಮಾಡಿ ಜೋಡಿಸಿ ಇಟ್ಟಾಯಿತು. ಹೀಗೆ
ಜರ್ನಿ ಮುಗೀತು. ಅಂತೂ ನೆದರ್ಲ್ಯಾಂಡ್ಸಲ್ಲಿ ಆರಾಮ ಮೊಮ್ಮಗನ ಜೊತೆ ಮಗಳು ಅಳಿಯ ಮೊಮ್ಮಗ ಗಮ್ಮತ್ತಲ್ಲಿ ಕಳೆದ್ವಿ. ಎಲ್ಲ ಕಡೆ ಸುತ್ತಿಸಿದ್ರು, ಎಲ್ಲ ಕಡೆ ತಿರುಗಾಡಿಸಿದ್ರು, ಅಲ್ಲಿ ಇಲ್ಲಿ ಹೋಟೆಲು ಗಿಟ್ಟಲು ತಿರುಗಿದ್ವಿ, ತಿಂದ್ವಿ, ಹೀಗೆ ಕಳ್ಕೊಂಡು ಮಜಾ ಮಾಡಿ ಬಂದ್ವಿ. ಮೊಮ್ಮಗ ನೆನಪಾಗ್ತಾ ಇದೆ ಪಾಪ, ಅವನೊಟ್ಟಿಗೆ ಆಟ ಆಡ್ತಾ ಇದ್ದೆ, ಅವನಿಗೂ ಬೋರ್ ಹೊಡಿತಾ ಇರುತ್ತೆ ಪಾಪ. ಈಗ ಅಮ್ಮಮ್ಮ ಆಟಕ್ಕೆ ಬಾ ಅಂತ ಕರಿತಿದ್ದ, ನಾನೇ ಬೇಕು ಅವನಿಗೆ ಆಟ ಆಡೋಕ್ಕೆ. ನಾನು ಅವನು ತುಂಬ ಆಟ ಆಡ್ತಾ ಇದ್ವಿ. ಹಾಗೆ ಏನು ಮಾಡೋದು, ಈಗ ಇವತ್ತು ಬರ್ತಿದ್ದಂಗೆ ಮೊಮ್ಮಗಳು ಸಿಕ್ಕಿಬಿಟ್ಲಲ್ಲ, ಅವಳೊಟ್ಟಿಗೆ ಒಂದಷ್ಟು ಹೊತ್ತಿಗೆ ಆಟ ಆಡಿ ಅವ್ರ ಮನೆಗೆ ಹೋದರು. ಹೀಗೆ ನಾವು ತಿರುಗಾಟ ಮುಗಿಸಿ ಬಂದ್ವಿ. ಅದು ಒಂಥರ ಚಂದ. ನಮ್ಮ ದೇಶ ನಮಗೆ ಚಂದ ಅಲ್ವಾ? ಏನಾದರೂ ನಾವು ಇರುವ ಜಾಗನೇ ನಾವು ಖುಷಿ ಪಡ್ತೇವೆ ಜಾಸ್ತಿ. ತಿರುಗಕ್ಕೆ ನೋಡೋಕ್ಕೆ ಹೋಗೋಕ್ಕೆಲ್ಲ ಅವು ಚಂದ. ಅಲ್ಲಿನ ಶಿಸ್ತು, ಅಲ್ಲಿನ ಕೆಲವು ರೂಲ್ಸ್ಗಳಂದ್ರೆ ನಾವು ಕಲ್ತ್ಕೊಳ್ಬೇಕು, ನಮ್ಮ ದೇಶದಲ್ಲೂ ಅಳವಡಿಸ್ಕೊಳ್ಬೇಕು. ಆವಾಗ ದೇಶವು ಚೆನ್ನಾಗಿರುತ್ತೆ. ಇಷ್ಟು ಜನಸಂಖ್ಯೆ ಇರುವ ದೇಶನ ಸರಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ಹಾಗಾಗಿ ಅದು ಚಂದ, ಇದು ಚಂದ, ಎಲ್ಲವೂ ಚಂದವೇ ನಮಗೆ. ಏನಂತೀರಿ? ಹಾಗೆ ಈ ಸರ್ತಿ ಅಂತೂ ನಾನು ನೆದರ್ಲ್ಯಾಂಡ್ಸಲ್ಲಿ ಏನೂ ಶಾಪಿಂಗ್ ಮಾಡಲಿಲ್ಲ. ಹಿಂದಿನ ಸಲ ಮಗಳ ಮನೆಗೆ ಹೋದವಾಗ ವೆನಿಟಿ ಬ್ಯಾಗ್ ಆದರೂ ಪರ್ಚೇಸ್ ಮಾಡಿದ್ದೆ. ಈ ಸರ್ತಿ ಏನೂ ಶಾಪಿಂಗ್ ಮಾಡಲಿಲ್ಲ. ಅವಳೇ ಒಂದಷ್ಟು ಡ್ರೆಸ್ ಎಲ್ಲ ಬೇಡ ಅಂದರೂ ಡ್ರೆಸ್ ಎಲ್ಲ ಕೊಡಿಸಿದ್ಲು. ಬಿಟ್ಟರೆ ನಾವು ಏನು ಶಾಪಿಂಗ್ ಮಾಡಲಿಲ್ಲ. ಬರುವಾಗ ಬೇಕು, ನನ್ನ ದೊಡ್ಡ ಸಂಸಾರ, ಫ್ರೆಂಡ್ ಸರ್ಕಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಒಂದಷ್ಟು ಚಾಕ್ಲೇಟ್ಸ್ ಬಿಟ್ಟರೆ ಇನ್ನೇನು ಪರ್ಚೇಸ್ ನಾನು ಮಾಡಲಿಲ್ಲ. ಹಾಗೆ ದೊಡ್ಡ ಮಗಳು ಚಿಕ್ಕ ಮಗಳಿಗೆ ಇಲ್ಲಿ ಮೊಮ್ಮಗಳಿಗೆ ಸುಮಾರು ಡ್ರೆಸ್ಗಳು, ಆಟ ಸಾಮಾನು ಎಲ್ಲ ಕೊಟ್ಟು ಕಳಿಸಿದ್ಲು. ಈಗ ಬಂದಿದ್ಲಲ್ಲ, ದೊಡ್ಡ ಸೂಟ್ ಕೇಸಲ್ಲಿ ಓಪನ್ ಮಾಡಿದ್ವಾ, ನೋಡಿದ್ಮೇಲೆ ಮಕ್ಕಳು ಬಿಡೋದಿಲ್ಲ ಅಲ್ಲ, ಎಲ್ಲ ಕೊಟ್ಟು ಕಳಿಸಿಬಿಟ್ಟೆ. ನಿಮಗೆ ತೋರಿಸೋಣ ಅಂದರೆ ಅದು ತೋರ್ಸೋಕ್ಕಾಗಲೇ ಹೋದ್ಲಲ್ವ ಮಗಳು. ಎಲ್ಲ ಅವಳ ಹತ್ರ ಒಂದಷ್ಟು ಅವಳು ದೊಡ್ಡ ಮಗಳು ಕಳಿಸಿದ್ದನ್ನೆಲ್ಲ ಅವಳ ಹತ್ರ ಕೊಟ್ಟು ಕಳಿಸಿ ಬಿಟ್ಟೆ ನಾನು. ಆಟ ಸಾಮಾನುಗಳು ಒಂದಷ್ಟು ಕೊಟ್ಟು ಕಳಿಸಿದ್ಲು. ಬಟ್ಟೆಗಳಂತೂ ತುಂಬ ಚೆನ್ನಾಗಿರುತ್ತೆ. ಟೀ ಶರ್ಟು, ಚಡ್ಡಿಗಳು, ನೈಟ್ ಡ್ರೆಸ್ಗಳು, ಫ್ರಾಕ್ಗಳೆಲ್ಲ ಕೊಟ್ಟು ಕಳಿಸಿದ್ಲು ಮೊಮ್ಮಗಳಿಗೆ. ಎಲ್ಲ ಕೊಟ್ಟು ಕಳಿಸಿದೆ ಅವಳ ಹತ್ರ. ಈಗ ಹೀಗೆಲ್ಲ ಇತ್ತು ನಮ್ಮ ತಿರುಗಾಟ. ಬನ್ನಿ, ಇನ್ನೇನಿದೆ, ಒಂದು ಸ್ವಲ್ಪ ಚಾಕ್ಲೇಟ್ಸ್ ಇದೆ, ಅದನ್ನೇ ತೋರಿಸ್ತೀನಿ ನಿಮಗೆ. ಹಾಗೆ ಎಲ್ಲ ಸೂಟ್ಕೇಸ್ ಖಾಲಿ ಮಾಡಿ ಲಾಫ್ಟಲ್ಲಿ ಇಟ್ಟಾಯಿತು. ಚಾಕ್ಲೇಟ್ಸನ್ನೆಲ್ಲ ತೆಗೆದು ಬೆಡ್ ಮೇಲೆ ರಾಶಿ ಹಾಕಿದ್ದೀನಿ. ಹಾಗೆ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ನೋಡಿ, ಈ ಥರ ಪೂರ್ತಿ ಚಾಕ್ಲೇಟ್ ರಾಶಿ ಇದೆ. ತುಂಬ ಚಾಕ್ಲೇಟ್ಸ್ ತೊಗೊಂಡು ಬಂದುಬಿಟ್ವಿ. ತುಂಬ ದೊಡ್ಡ ಫ್ಯಾಮಿಲಿ ಅಲ್ಲ, ಎಲ್ಲರಿಗೆ ಕೊಡೋಕ್ಕಾಗತ್ತೆ ಅಂತ ತುಂಬ ಚಾಕ್ಲೇಟ್ಸ್ ಈ ಥರ ತಗೊಂಡು ಬಂದಿದ್ದೀವಿ. ಬಾರ್ ತೊಗೊಂಡು ಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೂ ಎಲ್ಲ ಇದೆ, ಒಂದು ರಾಶಿ ಬಾರ್ಸ್ ಎಲ್ಲ ಇದೆ. ನಾನೀಗೊಂದಷ್ಟೇ ಓಪನ್ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಕೊಡೋಕ್ಕೆಲ್ಲ ಹೀಗೆ ಪ್ಯಾಕ್ ನೋಡಿ, ಒಂದಿಷ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದಷ್ಟು ಸ್ವಲ್ಪ ಚಿಕ್ಕ ಮಗಳಿಗೂ ಕೊಟ್ಟು ಕಳಿಸ್ದೆ. ಇದೆಲ್ಲ ನೋಡಿ, ಡೇಟ್ಸಿನ ಚಾಕ್ಲೇಟ್ಸು ಒಂದಷ್ಟು ಪ್ಯಾಕೆಟ್, ಅದು ಎಲ್ಲ ಒಂದು ರಾಶಿ ಚಾಕ್ಲೇಟ್ಸ್ ಈ ಥರ ಎಲ್ಲ ತಂದುಬಿಟ್ಟಿದ್ದೀವಿ. ಇನ್ನೆಲ್ಲರಿಗೂ ಹಂಚಬೇಕಷ್ಟೆ. ಹಾಗೆಯೇ ಫ್ರೆಂಡ್ಸ್, ಈ ಥರದ್ದು ನೋಡಿ, ಮಗಳು ನನಗೊಂದೆರಡು ತಗೊಂಡು ಹೋಗುವಂತ ಕೊಟ್ಟಳು. ಈ ಥರ ಬಾಕ್ಸ್ಗಳಿದು ಫೋಲ್ಡಿಂಗ್ ಇರುತ್ತೆ. ಈ ಥರ ಆರ್ಗನೈಸರ್ ಏನಾದರೂ ಹಾಕಿ ಇಡೋಕ್ಕೆ, ಬಾತ್ರೂಮಲ್ಲಿ ಇಡೋಕ್ಕೆ, ಅಥವಾ ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೆ, ಅಥವಾ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಮೇಲೆ ಕೋಮ್ಸು ಅದು ಇದು ನಿಮಗೆ ಪೌಡ್ರು ಕೋಂಬು ಎಲ್ಲ ಹಾಕಿ ಒಂದೇ ಕಡೆ ಇಡೋಕ್ಕಾಗತ್ತಲ್ಲ, ಈ ಥರ ಇಡುವಂಥದ್ದು. ದೊಡ್ಡದೊಂದು ಚಿಕ್ಕದೊಂದು ಎಷ್ಟು ಬೇಕಿದ್ರೆ ತಗೋ ಅಂದ್ಲು. ನಾನು ಬೇಡ ಅಂದೆ, ಎಂತ ಮಾಡೋದು, ಇಟ್ಕೊಂಡು ಸಾಕಪ್ಪ, ಜಾಗ ಇಲ್ಲ ಅಲ್ಲ ಇಡಕ್ಕೆ ಮನೇಲಿ ಅಂತ ಸುಮ್ಮನಾದೆ. ಈ ಥರದ್ದು ಎರಡು ಕೊಡಿಸಿದಾಳೆ ಮಗಳು. ನೋಡಿ, ಚೆನ್ನಾಗಿದೆ ಅಲ್ಲ? ಫೋಲ್ಡ್ ಮಾಡಿ, ಬೇಡ ಅಂದವಾಗ ಈ ಥರ ಫೋಲ್ಡ್ ಮಾಡಿ ಇಟ್ಟುಬಿಡ್ಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿ ಬುಕ್ ಥರ ಮಾಡಿ ಇಟ್ಟುಬಿಡ್ಬೋದು. ಒಂದಷ್ಟು ಕಿವಿದು ಕೊಡಿಸಿದಾಳೆ. ನೀನು ಕಿವಿದೆಲ್ಲ ಹಾಕ್ತೀಯಲ್ಲಮ್ಮ ಅಂತ ಕಿವಿದು ಕೊಡಿಸಿದಾಳೆ. ಹೀಗೆ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಈ ಚಾಕ್ಲೇಟ್ಸ್ ಎಲ್ಲ ಹೇಳ್ತೀನಿ ನಿಮಗೆ, ನಾನು ತೋರಿಸ್ತೀನಿ ಈ ಥರ. ಮತ್ತು ನಾವು ಇಂಡಿಯನ್ ರುಪೀಸ್ ತಗೊಂಡೋಗಿ ಅಲ್ಲಿ ಖರ್ಚು ಮಾಡುವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ನಮಗೆ. 111 ರೂಪಾಯಿ ಅಂದರೆ 1 ಯೂರೋ. ಈ ಚಾಕ್ಲೇಟ್ಸ್ ಎಲ್ಲ 4 ಚಿಲ್ಲರೆ ಯೂರೋ ಒಂದೊಂದು ಚಾಕ್ಲೇಟ್ಸ್. 450-500 ರೂಪಾಯಿ ಒಂದು ಬಾರಿಗೆ. ನಮಗಿಲ್ಲಿ ಒಂದು 500 ರೂಪಾಯಿಗೆ ಎಷ್ಟೊಂದು ಡೈರಿ ಮಿಲ್ಕ್ ಸಿಕ್ಕಲ್ವ? ಇಲ್ಲಿ ಸಿಗತ್ತೆ. ಫಾರಿನ್ ಚಾಕ್ಲೇಟ್ಸು ಅಂತ ನಾವು ತರಬೇಕಷ್ಟೇ, ಬಿಟ್ಟರೆ ತುಂಬ ಕಾಸ್ಟ್ಲಿ. ಇಂಡಿಯನ್ ರುಪೀಸನ್ನು ಅಲ್ಲಿಗೆ ಕನ್ವರ್ಟ್ ಮಾಡಿಕೊಂಡು ನಾವು ಪರ್ಚೇಸ್ ಮಾಡ್ತೀವಲ್ಲ, ನಿಮಗೆ ಚಾಕ್ಲೇಟ್ಸ್ ಯಾವುದು 3-4 ಯೂರೋ ಒಳಗೆ ಸಣ್ಣ ಬಾರೇ ಬರಲ್ಲ. ಕೊಡೋಕ್ಕೆ ಬೇಕಾಗತ್ತೆ ಅಂತ ಒಂದಷ್ಟು ತಗೊಳ್ಬೇಕೇ ಹೊರತು ನಮ್ಮ ರುಪೀಸ್ ತಗೊಂಡೋಗಿ ಖರ್ಚು ಮಾಡೋಕ್ಕೆ ತುಂಬ ಕಷ್ಟ. ಅಲ್ಲೇ ದುಡಿದ್ರೆ ಓಕೆ ಅಷ್ಟೆ. ಹೀಗೆಲ್ಲ ಇತ್ತು. ನಾನು ಮುಂದೆ ನೆದರ್ಲ್ಯಾಂಡ್ಸಿನ ವಿಷಯಗಳು ತುಂಬ ಇರುತ್ತೆ, ಮಾತಾಡ್ತಾ ಮಧ್ಯೆ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ತಾ ಇರ್ತೀನಿ.
ರಾತ್ರಿ 8:30 ಆಯಿತು. ಇನ್ನು ಊಟ ಮಾಡಬೇಕು. ಮಧ್ಯಾಹ್ನದೆಲ್ಲ ಉಳಿದಿದೆ ರಾತ್ರಿಗೆ. ಅದನ್ನೇ ರಾತ್ರಿ ಊಟ ಮಾಡ್ತೀವಿ. ಒಳ್ಳೆ ನಿದ್ದೆ ಬೇಕು. ಎಲ್ಲ ಬಾಕಿ ಇದೆ. ಎಲ್ಲ ಮಾಡಿಕೊಂಡು ಆಮೇಲೆ ನನ್ನ ರುಟೀನನ್ನು ಶುರು ಮಾಡ್ತೇನೆ. ಆಮೇಲೆ ನಿಮ್ಮೊಟ್ಟಿಗೆ ಸಿಗ್ತೇನೆ. ಅಂತೂ ನಮ್ಮ ನೆಲಕ್ಕೆ ವಾಪಸ್ ಬಂದು ತಲುಪಿದ್ವಿ. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಿತ್ತು ನನಗೆ. ಅದನ್ನು ಹಂಚಿಕೊಂಡೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾಳೆ ಪುರ್ಸೊತ್ತಾದರೆ ತಲೆಗೆ ಫಸ್ಟ್ ಮೆಹಂದಿ ಹಚ್ಚಬೇಕು. ನೋಡಿ, ಕೂದಲೆಲ್ಲ ಬಿಳಿಯಾಗಿದೆ. ಈ ಭಾಗ ನಂದು ಹೇಳಿದ್ನಲ್ಲ, ಇಲ್ಲೇ ಅಲ್ಲ ನನಗೆ ಬಿಳಿ ಕೂದಲಿರೋದು. ನೋಡಿ, ಇಲ್ಲೇ ಬಿಳಿ ಕೂದಲಿರೋದು. ಇಲ್ಲಿ, ಈ ಕಡೆ ಇಲ್ಲೆಲ್ಲ ಅಷ್ಟಿಲ್ಲ. ಗಂಟು ಹಾಕ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.